ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಎಲ್ಲರೂ ಕಮೆಂಟ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಹೀಗೆ ನಮ್ಗೆ ಸಪೋರ್ಟ್ ಮಾಡಿ. ನೋಡಿ, ಇವತ್ತು ನಿಮಗೋಸ್ಕರ ಮಕ್ಕಳಿಗೋಸ್ಕರ ಒಂದು ಟಿಫಿನ್ ಬಾಕ್ಸ್ ರೆಸಿಪಿ ತೊಗೊಂಬಂದಿದ್ದೀನಿ. ಪನ್ನೀರ್ ಪರೋಟ. ಏನೆಲ್ಲ ಸಾಮಗ್ರಿ ಬೇಕು ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಪನ್ನೀರ್ ತೊಗೊಂಡಿದ್ದೀನಿ. 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಇದು ಪೂರ್ತಿ ಸ್ಲೈಸೇ ಇಟ್ಕೊಂಡಿದ್ದೀನಿ, ಯಾಕಂದರೆ ತುರಿಬೇಕದು. ಮತ್ತು ಆಲೂಗಡ್ಡೆ 2 ಚಿಕ್ಕ ಚಿಕ್ಕ ಸೈಜ್ದು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಮಸಾಲೆ ಐಟಮ್ಸು ಪನ್ನೀರ್ ಪರೋಟ ಫಿಲ್ ಮಾಡೋಕ್ಕೆ ಕಸೂರಿ ಮೇಥಿ, ಸ್ವಲ್ಪ ಚಾಟ್ ಮಸಾಲ, ಅರಿಶಿನ, ಉಪ್ಪು ಮತ್ತು ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ, ಕೆಂಪು ರೆಡ್ ಚಿಲ್ಲಿ ಪೌಡರು ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನು ಯಾವ್ದಾರು ಮಸಾಲನೂ ಆ್ಯಡ್ ಮಾಡ್ಕೋಬೋದು. ಅಜ್ವೇನ್ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು, ನಮ್ಮ ಮೈದಾ ಹಿಟ್ಟಲ್ಲಿ ಮಾಡ್ತಾಯಿಲ್ಲ, ಮಕ್ಕಳಿಗೆ ಒಳ್ಳೆಯದಲ್ಲ. ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ, ಲಿಂಬೆಹಣ್ಣು, ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈಗ ನೋಡಿ, ಜರಡಿ ಇಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಜರಡಿ ಇಟ್ಕೊಂಡು ಹಾಕ್ಕೊಂಡೆ. ನೋಡಿ, ಚೆನ್ನಾಗಿ ಅಜ್ವೇನು ತಿಕ್ಕಿ ಹಾಕಬೇಕು. ತಿಕ್ಕಿ ಹಾಕಿದ್ರೆ ಘಮ ಬರುತ್ತೆ. ಪರೋಟಾಗೆ ಅಜ್ವೇನು ಪರೋಟ ಹಿಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಜ್ವೇನು ಹಾಕೋದು ಮರಿಬೇಡಿ. ಕಡಲೆ ಹಿಟ್ಟು ಹಾಕಿದ್ದೀನಿ. ಒಂದು 2 ಸ್ಪೂನ್ ಕಡಲೆ ಹಿಟ್ಟಿದೆ. 1 ಬೌಲು ಗೋಧಿ ಹಿಟ್ಟಿದೆ. ನೋಡಿ, ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು. ಭಾರಿ ಗಟ್ಟಿ ಕಲಿಸ್ಕೋಬಾರ್ದು ಮತ್ತು ತೀರಾ ಮೆತ್ತಗೆ ಕಲಿಸ್ಕೋಬಾರ್ದು. ಮೀಡಿಯಮಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಹೋಗಬೇಕು. ಪರೋಟ ಹರಿಯಲ್ಲ, ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಹದಕ್ಕೆ ಕಲಿಸ್ಕೋಬೇಕು. ನೋಡಿ, ಎಲ್ಲ ಕಲಿಸಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ಕೋಬೇಕು. ಚೆನ್ನಾಗಿ ಹೀಗೆ ಮಿದ್ಕೋತಾ ಇರಿ. ಮಿದ್ಕೊಂಡು ಅದಕ್ಕೆ ರೆಸ್ಟ್ ಕೊಡಬೇಕು. ಒಂದು 20 ನಿಮಿಷನಾದರೂ ಮುಚ್ಚಿಡಬೇಕು ಫ್ರೆಂಡ್ಸ್, ಅಂದರೆ ಚೆನ್ನಾಗಿ ನೆನೆಯುತ್ತೆ ಹಿಟ್ಟು. ನೋಡಿ, ಒಂದು ಬೌಲಲ್ಲಿ ನಾನು ಪನ್ನೀರ್ ತುರ್ಕೋತಾ ಇದ್ದೀನಿ. ನೋಡಿ, ಸಣ್ಣ ಮಣೆ ಇರುತ್ತಲ್ಲ, ಅದರಲ್ಲಿ ತುರ್ಕೋತಾ ಇದ್ದೀನಿ. ಚೆನ್ನಾಗಿ ಸಣ್ಣಗೆ ತುರ್ಕೋಬೇಕು. ತುರ್ಕೊಂಡಾದ್ಮೇಲೆ ಆಲೂಗಡ್ಡೆನೂ ಹಂಗೆ ಅದರಲ್ಲೇ ತುರ್ಕೋಬೇಕು. ಆಲೂಗಡ್ಡೆನೂ ನೋಡಿ, ನಾನು ಅದರಲ್ಲೇ ಸಣ್ಣ ಮಣೆಯಿಂದನೇ ತುರ್ಕೋತಾ ಇದ್ದೀನಿ. ಅಂದರೆ ಚೆನ್ನಾಗಿ ಪರೋಟ ಹರಿಯಲ್ಲ, ಅದಕ್ಕೆ ತುರಿದು ತೊಗೋಬೇಕು. ಪನ್ನೀರ್ ಪರೋಟ ಯಾವಾಗ ಭೀ ತುರಿಬೇಕು, ತುರಿದ್ರೇ ಚೆನ್ನಾಗಿ ಬರುತ್ತೆ. ಮತ್ತು ಪರೋಟ ಮಾಡುವಾಗ ಏನೂ ಕಷ್ಟ ಆಗೋಲ್ಲ, ಈಸಿಯಾಗಿ ಪರೋಟ ಬರುತ್ತೆ ನೀಟಾಗಿ. ಮಸಾಲೆ ಐಟಮ್ಸ್ ತೊಗೊಂಡಿದ್ನಲ್ಲ, ಎಲ್ಲ ಮಸಾಲೆ ಐಟಮ್ಸ್ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು. ತುಂಬ ರುಚಿ ಮತ್ತು ತುಂಬ ಹೆಲ್ದಿ ಫ್ರೆಂಡ್ಸ್. ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ತುಂಬ ರುಚಿಯಾಗಿ ಬಂದಿದೆ. ಪರ್ಫೆಕ್ಟ್ ಪನ್ನೀರ್ ಪರೋಟ. ಎಷ್ಟು ಯಮಿಯಾಗಿತ್ತು ಅಂದರೆ ಎಲ್ಲರೂ ವಾವ್ ಅಂತಿದ್ರು ಮನೆಯಲ್ಲಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಮಸಾಲೆ, ಪನ್ನೀರು, ಆಲೂಗಡ್ಡೆ, ಕೊತ್ತಂಬರಿ, ನಿಂಬೆಹಣ್ಣು ಜ್ಯೂಸ್ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ನೀಟಾಗಿ ಕಲಿಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕಲಸಿಟ್ಕೋಬೇಕು. ಕಲಸಿಟ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳಿ. ಈಗ ನೋಡಿ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಅಲ್ಲಿ ಒತ್ತೋ ಮಣೆ ಇರುತ್ತಲ್ಲ, ಚಪಾತಿ ಮಾಡೋ ಮಣೆ, ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಅದಕ್ಕೆ ಎಣ್ಣೆ ಹಚ್ಕೊಂಡು ಹಿಟ್ಟು ಅವಾಗೆ ಕಲಸಿಟ್ಟಿದ್ವಲ್ಲ, ನೆನೆಯಕ್ಕೆ ಇಟ್ಟಿದ್ವಲ್ಲ, ಅದು ತೊಗೊಂಡು ಚೆನ್ನಾಗಿ ಮಿದಿಬೇಕು ಅಂತಾರೆ ನಮ್ಮ ಕಡೆ. ನೀವೇನಂತೀರ ನೋಡಿ ಹೇಳಿ ನನಗೆ ಕಮೆಂಟಲ್ಲಿ. ನಾವು ಹಿಟ್ಟಂತೂ ಮಿದಿಬೇಕು ಅಂತೀವಿ, ಚೆನ್ನಾಗಿ ಸಾಫ್ಟ್ ಬರೋಕ್ಕೆ. ಈಗ ನೀವು ಯಾವ ಸೈಜಿಂದ ಪರೋಟ ಬೇಕು ನಿಮಗೆ, ಆ ಸೈಜಿಂದು ಉಳ್ಳೆ ತೊಗೊಳ್ಳಿ. ಗೋಧಿ ಹಿಟ್ಟಿಂದ ಉಳ್ಳೆ ತೊಗೊಂಡು ಸ್ವಲ್ಪ ಹಿಟ್ಟಲ್ಲಿ ಎದ್ದು, ನಾವು 2 ಥರ ಮಾಡಿ ತೋರಿಸ್ತಾ ಇದ್ದೀನಿ ಪರೋಟ. ನಿಮಗೆ ಯಾವುದು ಈಸಿ ಆಗುತ್ತೆ ಆ ಥರ ಮಾಡಿ. ನೋಡಿ, ಇದೊಂದು ಥರ ಲಟ್ಟಿಸ್ಬಿಟ್ಟು ಎಷ್ಟು ಬೇಕದು ಹೂರಣ, ಪನ್ನೀರ್ದು ಹೂರಣ ಇರುತ್ತಲ್ಲ, ಫಿಲ್ಲಿಂಗ್ ಮಸಾಲೆ, ಅದು ಎಷ್ಟು ಬೇಕಷ್ಟು ತೊಗೊಂಡು ಚೆನ್ನಾಗಿ ಗೋಲಾಗಿ ಮಾಡ್ಕೋಬೇಕು. ಹಾಕಿ ಮತ್ತು ಎಕ್ಸ್ಟ್ರಾ ಹಿಟ್ಟನ್ನು ತೆಗೀರಿ. ಇದು ದಪ್ಪನೇ ಬೇಕಂದ್ರೆ ದಪ್ಪನೇ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತೆಳುವಾಗಿ ಮಾಡ್ತಾಯಿದ್ದೀನಿ ಪರೋಟ. ದಪ್ಪ ಅಂದರೆ ಚೆನ್ನಾಗಿರಲ್ಲ. ಸ್ವಲ್ಪ ನಮ್ಮ ಮನೆಗೆಲ್ಲ ದಪ್ಪ ಇಷ್ಟಪಡಲ್ಲ. ನಿಮ್ಗೆ ದಪ್ಪ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡು ಮಸಾಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ದಪ್ಪ ಮಾಡ್ಕೊಬೋದು. ನಾನು ಸ್ವಲ್ಪ ತೆಳುವಾಗಿ ಲಟ್ಟಿಸ್ತಾ ಇದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಫಿಲ್ಲಿಂಗ್ ತುಂಬಿ ಹಿಟ್ಟೆಲ್ಲ ಹಿಂಗೆ ಸೈಡಿಗೆಲ್ಲ ಹಚ್ಚಿ ಈ ಥರ ಒತ್ತಬಿಡೋದು. ಬೆಳ್ಳುಣ್ಗಿ ತೊಗೊಂಡು ಉಳ್ಳೆಗೆ ಒತ್ತಬೇಡಿ, ಇಲ್ಲಾಂದ್ರೆ ಒಂದೇ ಸೈಡ್ ಹೋಗಿ ಕೂತ್ಬಿಡುತ್ತೆ. ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ನೋಡಿ, ಒಂದು ಸೈಡು ಹರಿತಾ ಇಲ್ಲ. ಚೆನ್ನಾಗಿ ತುರಿದಿರ್ತೀವಲ್ಲ ಪನ್ನೀರು, ಚೆನ್ನಾಗಿ ಫಿಲ್ಲಿಂಗ್ ಆಗುತ್ತೆ, ಎಲ್ಲಿಯೂ ಹರಿಯಲ್ಲ, ಹೊರಗೆ ಬರಲ್ಲ, ಅಂಟಲ್ಲ. ನೋಡಿ, ನಿಧಾನಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೊಳ್ಳಿ. ಇದಕ್ಕೆ ನೀವು ಈ ಥರ ಲಟ್ಟಿಸಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ರುಚಿಯಾಗಿ ಬಂದಿದೆ. ಸೈಡಿಂದ ಸ್ವಲ್ಪ ಒತ್ತಾ ಹೋಗಿ, ಮಧ್ಯಕ್ಕೆ ಒತ್ತಬೇಡಿ, ತುದಿ ಒತ್ತಾ ಹೋಗಿ, ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಕೈಯಲ್ಲಿ ಹಿಡಿದ್ರೂ ಹರಿತಾ ಇಲ್ಲ, ತುಂಬ ರುಚಿಯಾಗಿ ಬಂದಿದೆ. ಈ ಕಡೆ ಹೆಂಚು ಕಾಯಕ್ಕೆ ಇಟ್ಟಿದ್ದೆ ನಾನು. ನೋಡಿ, ಕಾಯ್ದಿದೆ. ಚೆನ್ನಾಗಿ ಎಣ್ಣೆ ಹಚ್ಚಿಬಿಟ್ಟು 2 ಸೈಡು, ನೀವು ತುಪ್ಪ ಬೇದ್ರೆ ಹಾಕೋಬೋದು, ಬೆಣ್ಣೆನೂ ಹಾಕೋಬೋದು. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಕಡ್ಚಿಗೆ ತೊಗೊಂಡು ಎಲ್ಲ ಪರೋಟ ಮೇಲೆ ಎಣ್ಣೆ ಸವರಬೇಕು, ಅಂದರೆ ಮಿಂಚುತ್ತೆ, ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ.
ಕಲರು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ವಾವ್, ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಈ ಥರ ನೀವು ಟಿಫಿನ್ ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಟಿಫಿನಲ್ಲಿ ಒಂದು ಚೂರು ಇಟ್ಕೊಂಬರಲ್ಲ ಮಕ್ಕಳು, ತುಂಬ ಖುಷಿಯಾಗಿ ತಿಂದು ಬರ್ತಾರೆ. ಮೈದಾ ಹಿಟ್ಟು ಯೂಸ್ ಮಾಡಿಬೇಡಿ ಫ್ರೆಂಡ್ಸ್, ಮಕ್ಕಳಿಗೆ ಒಳ್ಳೆಯದಲ್ಲ, ಕರಳಿಗೆ ಒಳ್ಳೆಯದಲ್ಲ, ಹೊಟ್ಟೆ ನೋವು ಬರುತ್ತೆ, ಡೈಜೆಷನ್ ಪ್ರಾಬ್ಲಮ್ ಬರುತ್ತೆ. ಮೈದಾ ಹಿಟ್ಟು ತುಂಬ ಕೆಟ್ಟದು, ಮಕ್ಕಳಿಗೆ ಕೊಡಬೇಡಿ. ಗೋಧಿ ಹಿಟ್ಟಲ್ಲೇ ಮಾಡಿ. ಇನ್ನೊಂದು ಥರ ಮಾಡ್ತಾಯಿದ್ದೀನಿ ನೋಡಿ ಪರೋಟ, ಅವಾಗೆಲ್ಲ ಟೆಸ್ಟ್ ಮಾಡಿದ್ನಲ್ಲ, ಇಲ್ಲಿ ಕೈಲೇ ಮಾಡ್ತಾಯಿದ್ದೀನಿ ನೋಡಿ. ಕೈಯಲ್ಲೇ ಯಾವ ಸೈಜ್ ಬೇಕು ಆ ಸೈಜ್ ಚೆನ್ನಾಗಿ ತಟ್ಕೊಳ್ಳಿ. ತಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಳ್ಳೆನ ಹಾಕ್ಕೊಳ್ಳಿ. ಉಳ್ಳೆ ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ಒತ್ತಾ ಹೋಗಿ, ಎಲ್ಲ ಒಳಗೆ ಹೋಗಬೇಕು ಫಿಲ್ಲಿಂಗು. ಎಕ್ಸ್ಟ್ರಾ ಹಿಟ್ಟನ್ನ ತೆಗೆದು ಇಟ್ಬಿಡಿ. ಮತ್ತು ಚೆನ್ನಾಗಿ ಹಿಟ್ಟು ಹಾಕ್ಕೊಂಡು ಮೇಲೆ ನಿಧಾನಕ್ಕೆ ಒತ್ತಬೇಕು, ಜೋರಾಗಿ ಒತ್ತಬೇಡಿ. ಹಿಟ್ಟೆಲ್ಲ ಒಂದೇ ಸೈಡ್ ಹೋಗ್ಬಿಡುತ್ತೆ, ಹೂರಣನೂ ಒಂದೇ ಕಡೆ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸು. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಸಖತ್ತಾಗಿ ಬಂದಿದೆ. ಸೈಡಿಗೆ ಹಿಂಗೆ ತೀಡ್ತಾ ಹೋಗಿ ಯಾವ ಸೈಜ್ ಬೇಕು ನೀವು ಆ ಸೈಜ್ ಮಾಡ್ಕೋಬೋದು. ನಾನು ತೆಳುವಾಗಿ ಮಾಡಿದ್ದೀನಿ ಸ್ವಲ್ಪ. ಮಕ್ಕಳು ಚೆನ್ನಾಗಿ ಸುತ್ಕೊಂಡು ತಿಂತಾರೆ, ಸಾಸಲ್ಲಿ, ಕೆಚಪಲ್ಲಿ ಎಲ್ಲ ಚಟ್ನಿಯಲ್ಲಿ ತಿನ್ಬೋದು, ರುಚಿಯಾಗಿರುತ್ತೆ. ಬೆಣ್ಣೆನೋ ತುಪ್ಪನೇನೋ ಹಾಕ್ಬೋದು, ನಾನು ಎಣ್ಣೆನೇ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಪರೋಟಾನು. ನಾನು ತೆಳುವಾಗಿ ಮಾಡಿದ್ರು ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ, ಸಖತ್ತಾಗಿ ಉಬ್ಬಿದೆ. ಒಳಗಂತೂ ಫಿಲ್ಲಿಂಗ್ ಅಂತೂ A1 ಆಗಿದೆ. ಮರಿದೇನೆ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನಗೆ ಪೂರ್ತಿ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ. ಕೆಲವೊಂದು ಟಿಪ್ಸ್ಗಳು ಇರ್ತವೆ, ಚೆನ್ನಾಗಿ ರುಚಿಯಾದ ಕೆಲವೊಂದು ಐಟಮ್ಸ್ಗಳು ಮರೆತು ಬಿಡ್ತೀರಾ. ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸಖತ್ತಾಗಿ ಬಂದಿದೆ. ನೀವು ಇದೇ ಥರ ಮಾಡಿ ಕಮೆಂಟಲ್ಲಿ ತಿಳಿಸಿ. ನಿಮಗೂ ತುಂಬ ಇಷ್ಟ ಆಗುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೆಯವರಿಗೆಲ್ಲ ಮಾಡಿಕೊಡಿ. ಮಕ್ಕಳಿಗೆ ಹಿಂಗೆ ವೆರೈಟಿ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾವೆ ಫ್ರೆಂಡ್ಸ್. ಅವ್ರಿಗೋಸ್ಕರ ಮಾಡೋದು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.